ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ಏನೇನು ಬೇಕು ಅಂತ ಆಲ್ರೆಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಕ್ಯಾರೆಟು, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ಎಲೆಕೋಸು, ಹಂಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ಸಣ್ಣದಾಗಿ ಹಚ್ಕೊಳ್ಳಿ. ಮನೇಲಿ ಯಾವ ರೀತಿ ಫ್ರೈಡ್ ರೈಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ನಿಂಬೆಹಣ್ಣು ಬೇಕು, ಸೊ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಟೊಮೆಟೊ ಬಂದು ಬೇರೆದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೀನಿ. 2 ರೆಸಿಪಿ ತೋರಿಸ್ತಾ ಇದ್ದೀನಿ ಒಟ್ಟಿಗೆ. ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಕ್ಯಾರೆಟ್ ತುರಿ, ಇದು ಸೈಡಲ್ಲಿ ಇರಲಿ. ನೆಕ್ಸ್ಟು ಈ ಫ್ರೈಡ್ ರೈಸ್ಗೆ ಒಗ್ಗರಣೆ ಹಾಕ್ಕೊತಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಫಸ್ಟ್ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಆ್ಯಡ್ ಮಾಡೋದ್ರಿಂದ ಇನ್ನೂ ತುಂಬ ಟೇಸ್ಟಿ ಇರುತ್ತೆ. ಜೀರಿಗೆ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡಿ. ಈರುಳ್ಳಿ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿ. ಚೆನ್ನಾಗಿ ಬೆಂದಮೇಲೆ ಈರುಳ್ಳಿ ಚೆನ್ನಾಗಿ ಬೆಂದ್ರೇ ಅದು ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರೋದು. ಬಿಸಿ ಬಿಸಿ ಪಾತ್ರೆಯಲ್ಲಿ ಎಣ್ಣೆಯ ಸುವಾಸನೆ ಹರಡಿತು. ತರಕಾರಿಗಳ ನೃತ್ಯದಲ್ಲಿ ಬಣ್ಣಗಳ ಹಬ್ಬವಾಯಿತು. ಹೌದಲ್ವಾ? ತರಕಾರಿ ಇದ್ರೇ ಅದು ಆ್ಯಕ್ಚುಲಿ ಟೇಸ್ಟು. ಈಗ ಒಂದೊಂದೇ ತರಕಾರಿ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ತರಕಾರಿ ಚೆನ್ನಾಗಿ ಬೇಯಿಸಬೇಕು ಅನ್ನೋದೇನಿಲ್ಲ. ಫ್ರೈಡ್ ರೈಸ್ಗೆ ಹಾಫ್ ಬಾಯ್ಲ್ಡ್ ಆದರೂ ಚೆನ್ನಾಗಿರುತ್ತೆ. ತುಂಬ ಬೆಂದರೆ ಅದು ಆ್ಯಕ್ಚುಲಿ ಚೆನ್ನಾಗಿರಲ್ಲ. ನಾನೇನು ಇದಕ್ಕೆ ಸಾಸ್ ಏನು ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ತೀನಿ. ಸೊ ಚೆನ್ನಾಗಿರುತ್ತೆ ನೋಡಿ. ಇಷ್ಟಾದರೆ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡಿ, ಎಲ್ಲ ತರಕಾರಿ ಹಾಕಿರೋದಕ್ಕೆ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಫ್ರೈಡ್ ರೈಸ್ಗೆ ತರಕಾರಿ ಇದ್ರೆ ಚೆಂದ. ತರಕಾರಿ ಇಲ್ಲಾಂದರೆ ಅದು ಫ್ರೈಡ್ ರೈಸ್ ಅನ್ಸಲ್ಲ, ಜೀರಾ ರೈಸ್ ಅನಿಸ್ಬಿಡುತ್ತೆ ನೋಡಿ. ಲಾಸ್ಟಿಗೆ ಎಲೆಕೋಸು ಹಾಕ್ತಿದ್ದೀನಿ. ಮುಂಚೆನೇ ಹಾಕಿದ್ರೆ ಎಲೆಕೋಸು ಬೆಂದ್ಬಿಡುತ್ತೆ, ಆವಾಗ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ. ಸೊ ಲಾಸ್ಟಿಗೆ ನಾನು ಎಲೆಕೋಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹಿಂಗೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ರಿ. ಸ್ವಲ್ಪ ಲೈಟಾಗಿ ಬೆಂದಿದೆ. ಸೊ ಇವಾಗ ಉಪ್ಪನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವರು ಮುಂಚೆನೇ ಉಪ್ಪನ್ನ ಆ್ಯಡ್ ಮಾಡ್ತಾರೆ, ನಾನು ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಂದ ಮೇಲೆ ಇದು ಹಾಕಿದ್ದು ಮೆಣಸಿನ ಪುಡಿ ಇದೆಯಲ್ಲ, ಅದನ್ನು ಹಾಕಿದ್ದೀನಿ. ಮೆಣಸಿನ ಪುಡಿ ಚೆನ್ನಾಗಿ ಬಾಡಿಸಿದ್ಮೇಲೆ ಮೆಣಸಿನ ಪುಡಿ ಎಲ್ಲ ಸೇರಿ ಟೋಟಲಾಗಿ ಹೀಗಾಗಿದೆ. ಈಗ ಕ್ಲೋಸ್ ಮಾಡಿ. ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಲ್ವಾ, ಇದು ಯಾವ ರೆಸಿಪಿ ಅಂತ ನೋಡಿ. ಆವಾಗಲೇ ತೋರಿಸಿದ್ನಲ್ಲ, ಅದು ಅರ್ಧ ಕ್ಯಾರೆಟ್ ಹಾಕಿದ್ದೆ. ಈಗ ಕಾಂಗ್ರೆಸ್ ಹಾಕ್ತಾ ಇದ್ದೀನಿ. ಕಾಂಗ್ರೆಸ್ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಹಾಕೋದ್ರೇ ಚೆಂದ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪೆಲ್ಲ ಹಾಕಿ ಕೊನೆಗೆ ನಿಂಬೆಹಣ್ಣು ರಸ ಸೇರಿಸಿದ್ರೆ ಮಡ್ಕ ಪಾನಿಪುರಿ ಥರ, ಟಿಕ್ಕ ಪುರಿ ಅಂತಾರೆ ಗೊತ್ತಲ್ಲ, ಅದು ಫೈನಲಿ ರೆಡಿ ಆಗುತ್ತೆ ನೋಡಿ. ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ಕಲಿಸಿದ್ಮೇಲೆ ಒಂದೆರಡು ಸೌತೆಕಾಯಿ ಇತ್ತು ಚೂರು, ಅದನ್ನು ಆ್ಯಡ್ ಮಾಡಿದ್ದೀನಿ. ಲಾಸ್ಟಿಗೆ ಫೈನಲಿ ನೋಡಿ ಯಾವ ಥರ ಬಂದಿದೆ ಅಂತ. ಬೇಕಾದ್ರೆ ಮೊಸರು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ. ಫೈನಲ್ ಲುಕ್. ನೆಕ್ಸ್ಟು ಈಗ ಈ ಕಡೆ ಫ್ರೈಡ್ ರೈಸ್ ರೆಡಿಯಾಗಿದೆ. ಅದಕ್ಕೆ ಅನ್ನ ಆ್ಯಡ್ ಮಾಡಬೇಕು. ಬಿಸಿ ಅನ್ನನ ಫ್ರೈಡ್ ರೈಸ್ ಮಸಾಲೆ ಮಾಡಿದ್ದನ್ನು ಆ್ಯಡ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಆಲ್ರೆಡಿ ಮುಂಚೆ ಹಾಕಿದ್ದೆ, ಅದು ತರಕಾರಿಗೆ ಹೀರ್ಕೊಳ್ಳುತ್ತೆ. ಸೊ ಇದಕ್ಕೆ ಆ್ಯಡ್ ಆಗಲಿ, ಅನ್ನಕ್ಕೆ ಆ್ಯಡ್ ಆಗಲಿ ಅಂತ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ, ನಿಂಬೆಹಣ್ಣು ರಸ. ಲಾಸ್ಟಿಗೆ ಬೇಕಾದ್ರೆ ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಆ್ಯಡ್ ಮಾಡಿದ ಚೆನ್ನಾಗಿ ತಿರುಗಿಸಿ ಆಫ್ ಫ್ಲೇಮಲ್ಲಿ ಇಡಿ. ಒಂದು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ತಿರುಗಿಸಿ.
ಆಲ್ಮೋಸ್ಟ್ ನಾನು ಫ್ರೈಡ್ ರೈಸ್ ಅವೆಲ್ಲ ಮನೆಯಲ್ಲೇ ಮಾಡ್ತೀನಿ. ಈಗ ನಿಮಗೆ ತೋರಿಸೋ ಸಲುವಾಗಿ ಇವತ್ತು ಮನೆಯಲ್ಲೇ ಮಾಡಿದ್ದೀನಿ. ನೋಡಿ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೀವು ಈ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಿ. ನೋಡಿ ಫೈನಲಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಯಾವ ರೀತಿ ರೆಡಿ ಆಗಿದೆ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಮೇಲೆ ಆ್ಯಡ್ ಮಾಡ್ಕೊತಿದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಗೊತ್ತಿರೋ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಥರ ನಾನು ಮಾಡಿದ್ದೀನಿ. ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತಲ್ವ ಆಲ್ಮೋಸ್ಟ್ ಎಲ್ರಿಗೂ ಕಾಮನ್ ಆಗಿ. ನಾನು ಜಸ್ಟ್ ಟ್ರೈ ಮಾಡಿದ್ದೀನಿ. ನೀವು ಈ ಥರ ಟ್ರೈ ಮಾಡ್ತಾಯಿರಿ, ನೋಡ್ತಾಯಿರಿ, ತಿಂತಾಯಿರಿ, ಅಷ್ಟೇ ಲೈಫ್. ಚೆನ್ನಾಗಿ ಬಾಡಿಸ್ಬೇಕು, ಬಾಡಿಸಿಲ್ಲ ಅಂದರೆ ಅದು ಫ್ರೈಡ್ ರೈಸ್ ಆಗಲ್ಲ. ಸೊ ನೋಡಿ ಆಫ್ ಫ್ಲೇಮಲ್ಲಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಆಫ್ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಈಗ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಫೈನಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟಿಂಗ್. ಧನ್ಯವಾದಗಳು ಎಲ್ಲರಿಗೂ.